ಪ್ರೀತಿಯ ವಿದ್ಯಾರ್ಥಿನಿಯರೇ, ಯೂಟ್ಯೂಬ್ ಲೆಸನ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಓದ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ಗಳಿದ್ರೆ ಯಾವುದೇ ಒಂದು ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ನನ್ನ ವಿಷಯ ಬಿಟ್ಟು ಉಳಿದಂತೆ ಬೇರೆ ವಿಚಾರಗಳು, ಪಾಠ ಮಾಡೋದು ವಿಚಾರವಿಲ್ಲದು, ಬಾಕಿ ಇರ್ತಕ್ಕಂಥ ಸಿಲೆಬಸ್ ವಿಚಾರವಾಗಿರ್ಬೋದು, ನೀವು ನನಗೆ ಫೋನ್ ಮಾಡಿದರೆ ತಕ್ಷಣವೇ ನನ್ನ ಟೀಚರ್ಸನ್ನು ಜೊತೆ ಮಾತಾಡಿ ಯೂಟ್ಯೂಬ್ ಲೆಸನ್ಸ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಕ್ಸಾಮ್ ಇನ್ನು 1 ತಿಂಗಳದ 15 ದಿವಸ ಉಳಿತು. ಮಕ್ಕಳೇ, ಚೆನ್ನಾಗಿ ಓದ್ಕೊಳ್ಳಿ. ಪರೀಕ್ಷೆ ಅಂತೂ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನಾವು ನಿಮ್ಮಿಂದ ಎಕ್ಸ್ಪೆಕ್ಟನ್ನು ಮಾಡ್ತಾ ಇದ್ದೀವಿ ಅಂಥೇಳಿ ನಿಮ್ಮೆಲ್ಲರಿಗೂ ಸಹ ಹೇಳ್ತಾ, ಎಸ್, ಲೆಟ್ಸ್ ವಿ ಸ್ಟಾರ್ಟ್ ಅನದರ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಸೋಸಿಯಾಲಜಿ, ದಟ್ ಈಸ್ ಸೋಸಿಯಲ್ ಮೂವ್ಮೆಂಟ್ಸ್. ಸಾಮಾಜಿಕ ಚಳುವಳಿಗಳು ಅಂತೇಳಿ ಒಂದು ಚಾಪ್ಟರ್ ಬರುತ್ತೆ. ಇನ್ ದಿಸ್ ಚಾಪ್ಟರ್ ಆರ್ ಇನ್ ದಿಸ್ ಯೂನಿಟ್, so we try to learn about these points. So first point is, what is the meaning of social movements? Then nature, origin and evolution of social movement. That is the first point. Secondly, environment movements. ಪರಿಸರ ಚಳುವಳಿಗಳು ಅಂತೇಳಿ ಆಗುತ್ತೆ. ಆ ಎನ್ವಿರಾನ್ಮೆಂಟ್ ಮೂವ್ಮೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಥರ್ಡ್ಲಿ, ವುಮೆನ್ಸ್ ಮೂವ್ಮೆಂಟ್. ಕೆಲವು ಮಹಿಳೆಯರು ಕೆಲವು ಚಳುವಳಿಗಳನ್ನು ಮಾಡ್ತಾರೆ. ವಿ ಡಿಸ್ಕಸ್ ಅಬೌಟ್ ವುಮೆನ್ಸ್ ಮೂವ್ಮೆಂಟ್. ದೆನ್ ಫೋರ್ತ್ ಒನ್ ಈಸ್ ಆಲ್ಕೋಹಾಲ್ prohibition movement. ಆಲ್ಕೋಹಾಲ್ ಪ್ರಾಹಿಬೇಷನ್ ಮೂವ್ಮೆಂಟ್ ಅಂದರೆ ಮದ್ಯವನ್ನು ನಿಷೇಧ ಮಾಡ್ಕೊಳ್ತಕ್ಕಂಥ ಒಂದು ಚಳುವಳಿ. ದೆನ್ ಫಾರ್ಮರ್ಸ್ ಮೂವ್ಮೆಂಟ್, ರೈತ ಚಳುವಳಿಗಳು ಆಗುತ್ತೆ. ದೆನ್ ವರ್ಕರ್ಸ್ ಮೂವ್ಮೆಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ದೆನ್ ಅನ್ಟಚಬಿಲಿಟಿ ಅಂಡ್ ಪ್ರಾಹಿಬೇಷನ್ ಮೂವ್ಮೆಂಟ್. So these are all the important points that we discuss in this chapter. Very firstly, we know social movement, meaning and nature. ಸಾಮಾಜಿಕ ಚಳುವಳಿಯ ಅರ್ಥ ಮತ್ತು ಅದರ ಸ್ವರೂಪವನ್ನು ಕುರಿತಂತೆ ನಾವು ಚರ್ಚೆ ಮಾಡಬೇಕಾಗುತ್ತೆ. ರಿಮೆಂಬರ್, ಸೋಷಿಯಲ್ ಮೂವ್ಮೆಂಟ್ ಈಸ್ ಎ ಸೋಷಿಯಲ್ ಪ್ರೋಸೆಸ್. ಸಾಮಾಜಿಕ ಚಳುವಳಿ ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ. ಸೋಷಿಯಲ್ ಮೂವ್ಮೆಂಟ್ ಈಸ್ ಎ ಸೋಷಿಯಲ್ ಪ್ರೋಸೆಸ್ ದಟ್ ಈಸ್ ರಿಲೇಟೆಡ್ ಟು, ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಸೋಷಿಯಲ್ ಮೂವ್ಮೆಂಟು? ಸೋಷಿಯಲ್ ಮೊಬಿಲಿಟಿ, ಚೇಂಜಸ್ ಆ್ಯಂಡ್ ಟ್ರಾನ್ಸಿಷನ್ಸ್. ಈ ಮೂರಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಾಮಾಜಿಕ ಚಳುವಳಿ. ಸೋಷಿಯಲ್ ಮೂವ್ಮೆಂಟ್ ಇಸ್ ಎ ಸೋಷಿಯಲ್ ಪ್ರೋಸೆಸ್ ದಟ್ ಈಸ್ ರಿಲೇಟೆಡ್ ಟು, ಯಾವ್ದು ಸಂಬಂಧಪಟ್ಟಿರುತ್ತೆ ಅದು? ಸೋಷಿಯಲ್ ಮೊಬಿಲಿಟಿ, ಸಾಮಾಜಿಕ ಒಂದು ಒಗ್ಗೂಡುವಿಕೆ, ಅದು ಸೇರ್ಕೊಳ್ತಕ್ಕಂಥದ್ದು ಸೋಷಿಯಲ್ ಮೊಬಿಲಿಟಿ. ಚೇಂಜಸ್, ಬದಲಾವಣೆಗಳಾಗಿರ್ಬೋದು. ಆ್ಯಂಡ್ ಟ್ರಾನ್ಸಿಷನ್ಸ್ ಅಂದರೆ ರೂಪಾಂತರಗೊಳ್ತಕ್ಕಂಥ 3 ಅಂಶ ಒಳಗೊಂಡಿರ್ತಕ್ಕಂಥ ಪ್ರಕ್ರಿಯೆ ಯಾವುದು? ಸೋಷಿಯಲ್ ಮೂವ್ಮೆಂಟ್. ರಿಮೆಂಬರ್, ಎ ಸೋಷಿಯಲ್ ಮೂವ್ಮೆಂಟ್ ಇಸ್ ಎ ಪ್ಲಾನ್ಡ್ ಒನ್. ಇದು ಒಂದು ಯೋಜಿತವಾಗಿರ್ತಕ್ಕಂತಹ ಒಂದು ಕೆಲಸ. ಸೋಷಿಯಲ್ ಮೂವ್ಮೆಂಟ್ ಇಸ್ ಎ ಪ್ಲಾನ್ಡ್ ಒನ್, ವಿಚ್ ಮೀನ್ಸ್, ಅದರ ಅರ್ಥ ಏನಪ್ಪಾ ಅಂದ್ರೆ ಮುಖ್ಯವಾಗಿ, ಸೊ ಎವ್ರಿ ಮೂವ್ಮೆಂಟ್ ಆಸ್ ಎ ಗೋಲ್. ಪ್ರತಿಯೊಂದು ಚಳುವಳಿಗೂ ಒಂದು ಗೋಲ್ ಇರುತ್ತೆ, ಗುರಿ ಇರುತ್ತೆ ಮಕ್ಕಳೇ. ಎವ್ರಿ ಮೂಮೆಂಟ್ ಆಸ್ ಎ ಗೋಲ್, ನಾಟ್ ಓನ್ಲಿ ಗೋಲ್ ಅಂಡ್ ಆಲ್ಸೋ ಪ್ಲಾನ್ಸ್. ಟು ಅಚೀವ್ ಇಟ್,
ಇವುಗಳನ್ನು ಯಾವ ಮುಖಾಂತರ ಸಾಧನೆ ಮಾಡ್ತಾರೆ? ಥ್ರೂ ದ ಮೀನ್ಸ್ ಆಫ್ ಥ್ರೂ ದ ಪ್ರೋಗ್ರಾಮ್ಸ್ ಆಫ್ ಆಕ್ಷನ್, ಅಂದರೆ ಚಲನೆ, ಆಕ್ಟಿವಿಟೀಸ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಟ್ರೈ ಟು ಅಚೀವ್ ದ ಗೋಲ್ಸ್ ಅಂಡ್ ಪ್ಲಾನ್ಸ್. ಸೊ ದಿಸ್ ಮೂಮೆಂಟ್ ಈಸ್ ನ್ಯಾಚುರಲಿ ಆಸ್ ದೇ ಹ್ಯಾವ್ ಬೀನ್, ನೈಸರ್ಗಿಕವಾಗಿ ಈ ಮೂಮೆಂಟ್ಸ್ಗಳೇನಾಗಿದೆ, ಹ್ಯಾವ್ ಬೀನ್ ಹ್ಯಾಪನಿಂಗ್, ಸಂಭವಿಸ್ತಾ ಇರುತ್ತೆ. ದೆನ್ ಅನದರ್ ಒನ್ ಈಸ್ ಹ್ಯಾಪನಿಂಗ್ ಅಂಡ್ ಹ್ಯಾಪೆಂಡ್, ಸಂಭವಿಸಾಗಿದೆ. ಮತ್ತೆ ಏನಾಗುತ್ತೆ ಇಲ್ಲಿ ಮುಖ್ಯವಾಗಿ, ಸೊ ವಿಲ್ ಬಿ ಹ್ಯಾಪನಿಂಗ್ ಇನ್ ಫ್ಯೂಚರ್. ನೋಡಿ, ಸೋಷಿಯಲ್ moments have been happening, happened, further in future that is happening. So the social moments have been part of human society. ಮಾನವ ಸಮಾಜದ ಒಂದು ಅವಿಭಾಜ್ಯ ಅಂಗ. ಸಾಮಾಜಿಕ ಚಳುವಳಿ ಅಂತಕ್ಕಂಥದ್ದು is a part of human society. Since the society evolution in the world, ಪ್ರಪಂಚದಲ್ಲಿ ಯಾವಾಗ ಸಮಾಜ ವಿಕಾಸವಾಯಿತು, ಉದಯವಾಯಿತು, ಆವತ್ತಿಂದನೂ ಸಹ ಇಲ್ಲಿ ಮುಖ್ಯವಾಗಿ ಈ ರೀತಿಯ ಮೊಮೆಂಟ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಟ್ ಈಸ್ ನ್ಯಾಚುರಲ್ ಫಾರ್ ಎನಿ ಆರ್ಗಾನಿಸಮ್, ಇದು ಸಾಮಾನ್ಯ ಯಾವುದೇ ಒಂದು ಜೀವಿಗೆ. ಇಟ್ಸ್ ಎ ಕಾಮನ್, ಯಾವುದು ಸೋಷಿಯಲ್ ಮೂಮೆಂಟ್ ಇಸ್ ಎ ಕಾಮನ್ ಟು ಎನಿ, ಫಾರ್ ಎನಿ ಆರ್ಗಾನಿಸಮ್ ಟು ಅಪೋಸ್ ಥಿಂಗ್ಸ್. ಯಾವುದೇ ಒಂದು ಜೀವಿ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ, ಯಾವುದರ ವಿರೋಧ? ವೆನ್ ಸಮಥಿಂಗ್ ಚಾಲೆಂಜಸ್ ಇಟ್ಸ್ ವೆರಿ ಎಕ್ಸಿಸ್ಟೆನ್ಸ್. ಒಬ್ಬ ವ್ಯಕ್ತಿಯ ಉಳಿವನ್ನು ಚಾಲೆಂಜ್ ಮಾಡಿದಾಗ ಅದನ್ನು ಆಪೋಸ್ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು, ಕರ್ತವ್ಯ. ರಿಮೆಂಬರ್, ಒನ್ಸ್ ಅಗೇನ್ ವಿಲ್ ಸೇ, ದೇ ಹ್ಯಾವ್ ಬೀನ್ ಪಾರ್ಟ್ ಆಫ್ ಹ್ಯೂಮನ್ ಸೊಸೈಟಿ. ಸೋಷಿಯಲ್ ಮೂಮೆಂಟ್ಸ್ ಹ್ಯಾವ್ ಬೀನ್ ದ ಪಾರ್ಟ್ ಆಫ್ ಹ್ಯೂಮನ್ ಸೊಸೈಟಿ since from its evolution. So it is natural, ಯಾರಿಗೆ? for any organism to oppose things when something, ಬೇರೆ ಯಾರಾದರೂ ಒಬ್ಬ ವ್ಯಕ್ತಿ ವಸ್ತು ಚಾಲೆಂಜ್ ಇಟ್ಸ್ ವೆರಿ ಎಕ್ಸಿಸ್ಟೆನ್ಸ್. social moments are very essential. Human beings are also the part of the process. ಮಾನವ ಜೀವಿನೂ ಸಹ ಇಲ್ಲಿ ಮುಖ್ಯವಾಗಿ ಈ ಪ್ರಕ್ರಿಯೆಯ ಒಂದು ಭಾಗವಾಗಿದ್ದಾನೆ. ಹ್ಯೂಮನ್ ಬೀಯಿಂಗ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರೋಸೆಸ್ ಆಫ್ ದೀಸ್. ಹ್ಯೂಮನ್ ಬೀಯಿಂಗ್ ಇಸ್ ಆಲ್ಸೋ ಒನ್ ಆಫ್ ದ ಪಾರ್ಟ್ ಆಫ್ ದೀಸ್ ಪ್ರೋಸೆಸ್. ನಂಬರ್ ಆಫ್ ಮೊಮೆಂಟ್ಸ್ ಹ್ಯಾವ್ ಬೀನ್ ಟೇಕನ್ ಪ್ಲೇಸ್. ಅನೇಕ ಚಳುವಳಿಗಳು ನಡೀತಾ ಇದೆ. and have taken place oppose the exploitation at personal as well as community level. ನೋಡಿ, ಪರ್ಸನಲ್ ಆಗು ಸಹ ಸಾಕಷ್ಟು ಚಳುವಳಿಗಳಾಗುತ್ತೆ. ಇನ್ನು ಕಮ್ಯುನಿಟಿ ಲೆವೆಲಲ್ಲೂ ಸಹ ನಂಬರ್ ಆಫ್ ಸೋಷಿಯಲ್ ಮೂಮೆಂಟ್ಸ್ have been started. Remember, a social moment is community based program. ಸಾಮಾಜಿಕ ಚಳುವಳಿ ಅಂತಕ್ಕಂಥದ್ದು ಜನಾಂಗೀಯ, ಅಂದರೆ ತುಂಬ ಜನರು ಹೊಂದಿರತಕ್ಕಂಥ ಒಂದು ಪ್ರೋಸೆಸ್ ಆಗಿದೆ. ಅಮಾಂಗ್ ದ ವೇರಿಯಸ್ ಕಮಿಟಿ ಪ್ರೋಸೆಸ್, ಅನೇಕ ಸಮುದಾಯಗಳು ಸೇರಿಕೊಂಡು ಮಾಡ್ತಕ್ಕಂಥ ಹೋರಾಟ ಅಂತೇಳಿ ಕರಿತೀವಿ. ಸೋಷಿಯಲ್ ಮೂಮೆಂಟ್ ಈಸ್ ಇಂಪಾರ್ಟೆಂಟ್ ಅಂಡ್ ಯುನೀಕ್. ಈ ಸಾಮಾಜಿಕ ಚಳುವಳಿ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಘಟನೆ ಮತ್ತು ವಿಶೇಷವಾಗಿರ್ತಕ್ಕಂಥ ಯುನೀಕ್ ಆಗಿರ್ತಕ್ಕಂಥ ಒಂದು ಘಟನೆ. Remember, a social moment is social platform. ಸಾಮಾಜಿಕ ಚಳುವಳಿ ಅಂತಕ್ಕಂಥದ್ದು ಒಂದು ವೇದಿಕೆ. Social moment is a social platform that enable to people, that encourage to people to showcase, ತೋರಿಸ್ಕೊಡ್ಲಿಕ್ಕೆ ಏನನ್ನ?
ದೇರ್ ನೀಡ್ಸ್ ಅಂಡ್ ವಿಷನ್, ಅವರ ಬೇಡಿಕೆಗಳನ್ನು, ಅವರ ದೃಷ್ಟಿಕೋನಗಳನ್ನ ತೋರಿಸ್ಕೊಡ್ಲಿಕ್ಕೆ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್. ಯಾವುದು? ಸೋಷಿಯಲ್ ಮೂಮೆಂಟ್ಸ್ ಇಸ್ ಅ ಪ್ಲಾಟ್ಫಾರ್ಮ್. ಯಾರಿಗೆ? ದಟ್ ಎನೇಬಲ್ಸ್ ಟು ಪೀಪಲ್, ದಟ್ ಎನ್ಕರೇಜ್ ಟು ಪೀಪಲ್ ಟು ಶೋಕೇಸ್ ದೇರ್ ನೀಡ್ಸ್ ಅಂಡ್ ವಿಷನ್ಸ್. ಪೀಪಲ್, ಸೊ ಹೂ ಪಾರ್ಟಿಸಿಪೇಟ್, ಯಾರ್ಯಾರು ಭಾಗವಹಿಸ್ತಾರೋ ಯಾವುದರಲ್ಲಿ? ಇನ್ ದೀಸ್ ಸೋಷಿಯಲ್ ಮೂಮೆಂಟ್ಸ್. In these social moments, those who are participated, ಯಾರು ಭಾಗವಹಿಸ್ತಾರಲ್ಲ, ಸೊ ಅವ್ರು ಏನಾಗ್ತಾರೆ? ಅಂಡರ್ಗೋ ಮೆನಿ ಚೇಂಜಸ್, ಅನೇಕ ಬದಲಾವಣೆಗಳಿಗೆ, ಅನ್ಎಕ್ಸೆಪ್ಟೆಡ್ ಚೇಂಜಸ್, ಅನಿರೀಕ್ಷಿತವಾಗಿರ್ತಕ್ಕಂಥ ಬದಲಾವಣೆಗೊಳಗಾಗ್ತಾರೆ. ದೋಸ್ ಪರ್ಸನ್ಸ್ ಹೂ ಪಾರ್ಟಿಸಿಪೇಟೆಡ್ ಇನ್ ಸೋಷಿಯಲ್ ಮೂಮೆಂಟ್ಸ್, ದಟ್ ಟೈಪ್ ಆಫ್ ಪೀಪಲ್ ಅಂಡರ್ಗೋ some of the many unaccepted changes, go through new experience, ಹೊಸ ಒಂದು ಅನುಭವಕ್ಕೆ ಅವರು ಬರ್ತಾರೆ. ಅಂಡ್ ಡೆವಲಪ್ ಎ ನ್ಯೂ ಸೋಷಿಯಲ್, ಮತ್ತೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೊಸದಾಗಿರ್ತಕ್ಕಂಥ ಸೋಷಿಯಲ್ ಪ್ರಾಕ್ಟೀಸಸ್ಗಳನ್ನು ಅವರು ಡೆವಲಪ್ ಮಾಡ್ಕೊಳ್ತಾರೆ. ಒನ್ ಆಫ್ ದ ಎಕ್ಸಾಂಪಲ್ ಇಸ್ ಗಿವನ್ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ believed in the ವೆರಿ ಬಿಗಿನಿಂಗ್, ಪ್ರಾರಂಭದಲ್ಲಿ ಅವರು ಏನಂತ ನಂಬಿಕೆ ಇಟ್ಕೊಂಡಿದ್ರು? ಗಾಡ್ ಈಸ್ ಟ್ರೂತ್, ದೇವರು ಸತ್ಯ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ರು. ಯಾರು? ಮಹಾತ್ಮ ಗಾಂಧಿ. ಬಟ್ ಆಫ್ಟರ್ ಇಂಟರಾಕ್ಟೆಡ್, ನಂತರ ಅವ್ರು ಏನ್ ಮಾಡ್ತಾರೆ? ಅನೇಕ ಜನತೆಯ ಜೊತೆ ಇಂಟರಾಕ್ಟ್ ಆಗ್ತಾರೆ, ಅಂದ್ರೆ ಅವ್ರ ಜೊತೆ ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ ಅಥವಾ ಸಹಭಾಗಿಗಳಾಗ್ತಾರೆ. ಯಾರ್ಯಾರ ಜೊತೆ? ಪೀಪಲ್ ಲೈಕ್ ಡಾಕ್ಟರ್ B.R. ಅಂಬೇಡ್ಕರ್, ಅಂತಹ ನಾಯಕರ ಜೊತೆ ಇವ್ರೇನಾಗ್ತಾರೆ? ಇಂಟರಾಕ್ಟ್ ಅನ್ನು ಮಾಡಿಕೊಂಡಾಗ. ಅಂಡ್ ದೇಸ್ ಫೈನಲಿ ಸ್ಟೇಟೆಡ್ ದಟ್, ಕೊನೆಯದಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸ್ಟೇಟೆಡ್ ದಟ್ ಟ್ರೂತ್ ಈಸ್ ಗಾಡ್, ಗಾಡ್ ಈಸ್ ಟ್ರೂತ್ ಅಲ್ಲ, ದೇವರು ಸತ್ಯ ಅಲ್ಲ, ಸತ್ಯವೇ ದೇವರು ಅಂತೇಳಿ ಚೇಂಜ್ ಮಾಡ್ಕೊಳ್ತಾರೆ. ಯಾವಾಗ? ಆಫ್ಟರ್ ಇಂಟರಾಕ್ಟೆಡ್ ವಿತ್ ದ ಪೀಪಲ್ ಲೈಕ್ ಡಾಕ್ಟರ್ B.R. ಅಂಬೇಡ್ಕರ್, ದಿಸ್ ಪರ್ಸನ್ ಫೈನಲಿ ಸ್ಟೇಟೆಡ್ ದಟ್ ಟ್ರೂತ್ ಈಸ್ ಗಾಡ್. ಸೊ ದಿಸ್ ಈಸ್ ದ ರಿಸಲ್ಟ್, ದಿಸ್ attitude is the result of ಗಾಂಧೀಜಿ's interaction. ಭಾಗವಹಿಸಿರ್ತಕ್ಕಂಥ, ಪಾಲ್ಗೊಂಡಿರ್ತಕ್ಕಂಥದ್ರ ಒಂದು ರಿಸಲ್ಟ್. ವೇರಿಯಸ್ ಪರ್ಸನಾಲಿಟೀಸ್ ಇನ್ ದ ವೇರಿಯಸ್ ಸೋಷಿಯಲ್ ಮೂಮೆಂಟ್ಸ್, ಅನೇಕ ಚಳವಳಿಗಳಲ್ಲಿ ಅವರು ಭಾಗವಹಿಸಿ ತಮ್ಮ ಆಟಿಟ್ಯೂಡ್ಸ್ ಅನ್ನು ಚೇಂಜ್ ಮಾಡ್ಕೊಳ್ತಾ ಇದ್ರು. ಎನ್ಸ್ ಎವ್ರಿ ಸೋಷಿಯಲ್ ಮೂಮೆಂಟ್. ಹಾಗಾಗಿ ನಾವು ಹೇಳ್ಬೋದು, ಪ್ರತಿಯೊಂದು ಸೋಷಿಯಲ್ ಮೂಮೆಂಟ್ ಕ್ರಿಯೇಟ್ಸ್ ಎ ನ್ಯೂ ಮಾಡೆಲ್, ಒಂದು ಹೊಸದಾಗಿರ್ತಕ್ಕಂಥ ಒಂದು ಮಾದರಿಯನ್ನ ಮತ್ತೆ ಸಾಮಾಜಿಕ ಬದಲಾವಣೆಗಳನ್ನು, ಸೋಷಿಯಲ್ ಚೇಂಜಸ್ ಅನ್ನು ಉಂಟು ಮಾಡುತ್ತೆ. ದೆನ್ ಆಫ್ಟರ್ ಬಿಫೋರ್ ದ 19th century, 19ನೇ ಶತಮಾನಕ್ಕಿಂತ ಹಿಂದೆ ನಾವು ಹೋದಾಗ, ಮೋಸ್ಟ್ ಆಫ್ ದ ಎನ್ವಿರಾನ್ಮೆಂಟ್ ಸೋರ್ಸಸ್, ಹೆಚ್ಚಿನ ಪ್ರಮಾಣದ ಸಂಪೂರ್ಣವಾಗಿರ್ತಕ್ಕಂಥ ಪರಿಸರ ಸಂಪನ್ಮೂಲ, ಎನ್ವಿರಾನ್ಮೆಂಟ್ ರಿಸೋರ್ಸಸ್ ವಾಸ್ ಎ ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಸ್ವತ್ತಾಗಿತ್ತು. ಯಾವಾಗ? ಬಿಫೋರ್ 19th century. ಸೊ ಮೋಸ್ಟ್ ಆಫ್ ದ ಎನ್ವಿರಾನ್ಮೆಂಟ್ ರಿಸೋರ್ಸ್ ವಾಸ್ ಎ ಪಬ್ಲಿಕ್ ಪ್ರಾಪರ್ಟಿ. ವಿತ್ ದ, ಆಗ ಏನಾಗುತ್ತೆ? ವಿತ್ ದ ಎಮರ್ಜೆನ್ಸ್ ಆಫ್ ಹುಟ್ಟುಕೊಳ್ತಕ್ಕಂಥದ್ದು ಯಾವುದು? ಎಮರ್ಜೆನ್ಸ್ ಆಫ್ ಇಂಡಸ್ಟ್ರಿಯಲೈಸೇಷನ್. ಭಾರತದಲ್ಲಿ ಆಗಿರ್ತಕ್ಕಂಥ ಕೈಗಾರಿಕೀಕರಣದಿಂದಾಗಿ ಗವರ್ನಮೆಂಟ್ಸ್ ಅಂಡ್ ಪ್ರೈವೇಟ್ ಕಂಪನೀಸ್, ಗವರ್ನಮೆಂಟು ಸಹ ಜೊತೆಯಲ್ಲಿ ಪ್ರೈವೇಟ್ ಕಂಪನೀಸ್, ಗವರ್ನಮೆಂಟ್ ಅಂಡ್ ಪ್ರೈವೇಟ್ ಕಂಪನೀಸ್ ಸ್ಟಾರ್ಟೆಡ್. ಆಗ ಅವರು ಸ್ಟಾರ್ಟ್ ಮಾಡ್ಕೊಳ್ತಾರೆ ಏನನ್ನ? ಕ್ಲೈಮಿಂಗ್ ಓನರ್ಶಿಪ್. ಅವರಿಗೆ ಮಾಲೀಕತ್ವ ಬೇಕಾಯಿತು. ಕ್ಲೈಮಿಂಗ್ ಓನರ್ಶಿಪ್ ಆನ್ ದ
ಎನ್ವಿರಾನ್ಮೆಂಟ್ ರಿಸೋರ್ಸಸ್. ಆಗ ಮೆನಿ ಲೀಗಲ್ ಪ್ರಾವಿಜನ್ಸ್ ಆರ್, ಅನೇಕ ಕಾನೂನಿನ ಚೌಕಟ್ಟುಗಳು, ಪ್ರಾವಿಜನ್ಸ್ were brought into control such initiatives. ಆ ಎಲ್ಲ ಅಂಶಗಳನ್ನು ತಡೆಗಟ್ಟಲಿಕ್ಕೆ ಅನೇಕ ಲೀಗಲ್ ಪ್ರಾವಿಜನ್ಸ್ಗಳನ್ನು ಸರ್ಕಾರ ಮಾಡುತ್ತೆ. ದೆನ್ ಆಗ ಇಲ್ಲಿ ಮುಖ್ಯವಾಗಿ ಪ್ರಾಹಿಬೇಷನ್ ವೇರ್ ಪುಟ್ ಆನ್ ದ ನ್ಯಾಚುರಲ್ ಫ್ಯೂಯಲ್, ನೈಸರ್ಗಿಕವಾಗಿ ಉರುವಲುವಿನ ಮೇಲೆ. ಈಗ ನಾವು ಹೆಂಗೆ ಗ್ಯಾಸ್ ಬಳಸ್ತೀವಲ್ಲ, ಆಗ ಗ್ಯಾಸ್ ಅದು ಯಾವುದೂ ಇರಲಿಲ್ಲ. ಅಡುಗೆ ಮಾಡ್ಕೊಳ್ಬೇಕು ಅಂದ್ರೆ ಒಲೆಯನ್ನು ಹಾಕಿ ಕಟ್ಟಿಗೆ ಚೂರುಗಳನ್ನು ಹಾಕಿ ಅವ್ರಿಗೇನು ಮಾಡ್ಕೊಳ್ತಾ ಇದ್ರು. ಆಗ ಇಲ್ಲಿ ಮುಖ್ಯವಾಗಿ ಏನಾಯಿತು, ಸೊ ಪ್ರಾಹಿಬೇಷನ್ ವೇರ್ ಪುಟ್ ಆನ್ ದ ಯೂಸ್ ಆಫ್ ನ್ಯಾಚುರಲ್ ಫ್ಯೂಯಲ್, ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಉರುವಲನ್ನು ಬಳಸ್ತಕ್ಕಂಥ ಪ್ರಾಹಿಬೇಟ್ ಮಾಡುತ್ತೆ ಗವರ್ನಮೆಂಟ್. ಆಗ ದಿಸ್ ಕರ್ಟೈಲ್ಡ್ ದ ಆಕ್ಸೆಸ್ ಆಫ್ ಟ್ರೈಬಲ್ ಪೀಪಲ್, ಆ ಕಾಡಿನಲ್ಲಿ ವಾಸವಾಗಿರ್ತಕ್ಕಂತಹ ಬುಡಕಟ್ಟು ಜನಾಂಗದವರು, ಟ್ರೈಬಲ್ ಪೀಪಲ್ ಜೀವನ ಏನಾಯಿತು, ವೆರಿ ಕರ್ಟೈಲಿಂಗ್, ತೂಕಗತ್ತಿಯ ಮೇಲೆ ನೇತಾಡ್ತಕ್ಕಂಥ ರೀತಿಯಲ್ಲಿ ಕರ್ಟೈಲ್ ಆಗೋಯ್ತು. ಯಾರ್ದು? ದ ಲೈಫ್ ಆಫ್ ಟ್ರೈಬಲ್ ಪೀಪಲ್. ಸೊ ಹೂ ಆರ್ ಡಿಪೆಂಡೆಂಟ್ ಆನ್ ದಿಸ್ ಇನ್ ದೇರ್ ನೇಚರ್, ಅವರು ವಾಸವಾಗಿರ್ತಕ್ಕಂಥ ಪ್ರಕೃತಿಯಲ್ಲಿ ನೈಸರ್ಗಿಕ ಫ್ಯೂಯಲ್ ಮೇಲೆ ಅವಲಂಬಿತರಾಗಿರ್ತಕ್ಕಂಥವ್ರ ಮೇಲೆ ಪ್ರಾಹಿಬೇಟ್ ಮಾಡಿದಾಗ ದೇ ಬಿಕೇಮ್ಸ್ ವೆರಿ ಕರ್ಟೈಲಿಂಗ್, ವೆರಿ ಡಿಫಿಕಲ್ಟ್ ಟು ಲೆಡ್ ದ ಲೈಫ್. ಆಗ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ದ ಪೀಪಲ್ ಹೂ ಡಿಪೆಂಡೆಂಟ್ ಆನ್ ದಿಸ್ ಇನ್ ದೇರ್ ನೇಚರ್, ದ ನ್ಯಾಚುರಲ್ ಸೆಟ್ಟಿಂಗ್, ಮೆನಿ ರಿಫಾರ್ಮರ್ಸ್, ಅನೇಕ ಸುಧಾರಕರು, many reformers so raised their voice against this. ಅನೇಕ ಸುಧಾರಕರು ತಮ್ಮ ಧ್ವನಿಯನ್ನು ಎತ್ತಾರೆ ಯಾವುದರ ವಿರುದ್ಧವಾಗಿ? against this process. The farmers movement, environment movements, ನೋಡಿ ಅನೇಕ ಜನ ರಿಫಾರ್ಮರ್ಸ್ ರೈಸ್ ದೇರ್ ವಾಯ್ಸ್, farmers movements, then environment movements, women's movements and other. ಮೊದಲನೇದಾಗಿ ರಿಫಾರ್ಮರ್ಸ್ ರೈಸ್ಡ್ ದೇರ್ ವಾಯ್ಸ್, secondly farmers started the movement, then after women's environmentalists started the movement, environment movements, then women started the revolution or the struggle, and other movements have been understood from this background. So many struggles are came. Then social movement have take place. ಯಾವಾಗ ಪ್ರಾರಂಭವಾಗುತ್ತಪ್ಪ? Social movements have taken place all places and in all times. ಎಲ್ಲ ಸಂದರ್ಭಗಳಲ್ಲೂ ಸಹ ಸಾಕಷ್ಟು ಚಳುವಳಿಗಳನ್ನು ನಾವು ಕಾಣ್ತೀವಿ. But many movements have brought permanent social changes. ಕೆಲವು ಚಳುವಳಿಗಳು ಪರ್ಮನೆಂಟ್ ಸೊಲ್ಯೂಷನ್ಸ್ಗಳನ್ನು ಹುಡುಕಿದೆ, ಪರ್ಮನೆಂಟ್ ರೆಮಿಡಿಯಲ್ಸ್ ಅನ್ನು ಹುಡುಕೊಂಡಿದೆ, ತಂದಿದೆ, ಇಂಪಾರ್ಟೆಂಟ್ ಚೇಂಜಸ್ ಅನ್ನು ತಂದಿದೆ. ನೋಡಿ, social movements have taken place in all places and all time. Many movements have brought, ಕೆಲವು ಚಳುವಳಿ ತಗೊಂಡು ಬಂದಿದೆ ಏನನ್ನ? ಪರ್ಮನೆಂಟ್ ಸೋಷಿಯಲ್ ಚೇಂಜಸ್. ಫಾರ್ ಎಕ್ಸಾಂಪಲ್, Indian independence movement is one of the such example to brought important changes, brought permanent changes, and some of the movement failed. ಕೆಲವು ಮೂಮೆಂಟ್ಸ್ಗಳು ಫೈಲ್ಯೂರ್ ಆಗಿದ್ದೆ. ಫೈಲ್ಯೂರ್ ಆದರೂ ಸಹ ಇಲ್ಲಿ ಮುಖ್ಯವಾಗಿ, ಅಥವಾ ಫೈಲ್ಯೂರ್ ಟು ಲೀವ್ ಪರ್ಮನೆಂಟ್ ಚೇಂಜಸ್, permanent impacts in the history.
Yes, in the history, some moments failed to brought some changes. In the history of India, we came across many moments. ಭಾರತದ ಇತಿಹಾಸದಲ್ಲಿ ನಾವು ಇಂತಹ ಚಳುವಳಿಗಳಿಂದ ಹೊರಬರಬೇಕಾಗಿದೆ. Came across the moments like ಭಕ್ತಿ ಮೂಮೆಂಟ್, ಲಿವಿಂಗ್ ಎ ಸ್ಟ್ರಾಂಗ್. ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥ ಭಕ್ತಿ ಮೂಮೆಂಟ್ ಏನ್ ಮಾಡಿದೆ? ಲಿವಿಂಗ್ ಎ ಸ್ಟ್ರಾಂಗ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ. People like, so many people like, reformers like Buddha, then Basava, Buddha, Mahavira, Basava, Saranas and Dasas and Sufis and Ambedkar. So have fought and led. ಇವರು ಹೋರಾಟವನ್ನು ಮಾಡಿದ್ದಾರೆ. Led so many movements against. ಇವರೆಲ್ಲರೂ ಸಹ ಯಾವುದರ ವಿರುದ್ಧ ಹೋರಾಟ ಮಾಡಿದರು? Against caste system. Then after, so all these leaders and movements fight against caste system. This system allowed to upward mobility. ಸಾಕಷ್ಟು ಜಾತಿ ಪದ್ಧತಿ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸೊ ದಿಸ್ ಈಸ್ ದ meaning and nature of social movement. Then after we try to how social movement origin, after origin and evolution of movement, ಹೇಗೆ ಉಗಮವಾಯಿತು ಮತ್ತೆ ಹೇಗೆ ಎವಲ್ಯೂಷನ್ ಆಗ್ತಾ ಹೋಗುತ್ತೆ ಅಂದ್ರೆ ಹೇಗೆ ಅದು ಎಸ್ಟಾಬ್ಲಿಷ್ಮೆಂಟ್ ಆಗ್ತಾ ಹೋಗ್ತದೆ, ಹೆಚ್ಚುವರಿ ಎಲ್ಲ ಕಡೆ ಪ್ರಚಾರವನ್ನು ಪಡ್ಕೊಳ್ಳುತ್ತೆ ಅಂತ ನೋಡಿದಾಗ, ಯೂಶಲಿ ಇನ್ ಅವರ್ ಡೈಲಿ ಲೈಫ್, ನಮ್ಮ ದಿನನಿತ್ಯದ ಜೀವನದಲ್ಲಿ, ಯೂಶಲಿ ಇನ್ ಅವರ್ ಡೈಲಿ ಲೈಫ್ we come across many minor fractions. ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಜಗಳವನ್ನು ಮಾಡಿಕೊಳ್ತೀವಿ ನಮ್ಮ ದಿನನಿತ್ಯ ಜೀವನದಲ್ಲಿ. ಸೊ ವಿ ಕಮ್ ಅಕ್ರಾಸ್, ನಾವು ಇವೆಲ್ಲಗಳು ನೋಡ್ಕೊಳ್ತೀವಿ. ಏನನ್ನ? ಮೈನರ್ ಫ್ರಾಕ್ಷನ್ ಇನ್ ದ ಸೋಷಿಯಲ್ ಲೈಫ್, ನಮ್ಮ ಸಾಮಾಜಿಕ ಜೀವನದಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಫ್ರಾಕ್ಷನ್ಸ್ಗಳನ್ನು, ಜಗಳಗಳನ್ನು ನಾವು ನೋಡಿರ್ತೀವಿ. ಮೆನಿ ಆಫ್ ದೆಮ್, ಅವುಗಳಲ್ಲಿ ಮೆನಿ ಆಫ್ ದೆಮ್ ಅರೈಸ್ ದೇರ್ ಇಟ್ ಸೆಲ್ಫ್ ಅಂಡ್ ವ್ಯಾನಿಶ್ ಲೇಟರ್. ತನ್ನಷ್ಟಕ್ಕೆ ತಾನೇ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಹೊತ್ತಿನ ನಂತರ ಅದು ವ್ಯಾನಿಶ್ ಆಗುತ್ತೆ, ಕಣ್ಮರೆ ಆಗುತ್ತೆ. ಯಾವುದು? ಸೋಷಿಯಲ್ ಮೂಮೆಂಟ್. So, many minor fractions in our social life. Number of the social moments rises there itself and vanish later. These social moments create temporary mobility for a moment. ಒಂದು ಕ್ಷಣದಲ್ಲಿ ಆಗ್ತಕ್ಕಂಥ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಜನ ಸೇರಿಕೊಳ್ತಕ್ಕಂಥ ಒಂದು ಮೆಥಡ್. ರಿಮೆಂಬರ್, ದೇ ಕ್ರಿಯೇಟ್ ಟೆಂಪರರಿ ಮೊಬಿಲಿಟಿ ಫಾರ್ ಅ ಮೂಮೆಂಟ್. ಟೋಟಲಿ ದೀಸ್ ಸೋಷಿಯಲ್ ಮೂಮೆಂಟ್ಸ್ ಆರ್ ರೆಕಗ್ನೈಸ್ಡ್ ಆಸ್ ದ, ಹೆಂಗೆ ಗುರುತಿಸ್ಕೊಳ್ತವೆ? ಬಿಗಿನಿಂಗ್ ಆಫ್ ದ ಸೋಷಿಯಲ್ ಮೂಮೆಂಟ್ ಅಂದರೆ ಆರಂಭದಲ್ಲಿ ಗುರುತಿಸ್ಕೊಳ್ಳುತ್ತೆ. ಹೆಂಗೆ? ಅಟ್ ಲೇಟರ್ ಸ್ಟೇಜ್, ನಂತರ ಸ್ಥಾನಮಾನದಲ್ಲಿ ಮಾಬ್ ಅಸೆಂಬಲ್ಸ್, ಸಾಕಷ್ಟು ಜನ ಸೇರಿಕೊಳ್ತಾರೆ. ಲೀಡಿಂಗ್ ಟು ಮಾಬ್ ವೈಲೆಂಟ್, ಆ ಎಲ್ಲ ಜನ ಏನ್ ಮಾಡ್ತಾರೆ? ಹಿಂಸೆಗೆ ತೆರೆದುಕೊಳ್ಳುತ್ತಾರೆ. ಮೆನಿ ಟೈಮ್ಸ್ ವಿಥೌಟ್ ಫೇವರಬಲ್ ಸರ್ಕಮ್ಸ್ಟೆನ್ಸಸ್.
ಆಲ್ಸೋ ವೈಲೆನ್ಸ್ ಸ್ಟಾರ್ಟೆಡ್. ಕೆಲವು ಸಂದರ್ಭಗಳಲ್ಲಿ ವಿತೌಟ್ ಎನಿ ಫೇವರಬಲ್ ಸರ್ಕಮ್ಸ್ಟೆನ್ಸಸ್, ಯಾವುದೇ ಹಿತಕರವಾಗಿರ್ತಕ್ಕಂಥ ಘಟನೆ ಆಗಿರೋದಿಲ್ಲ, ಆದರೂ ಸಹ ಅಲ್ಲಿ ಏನಾಗುತ್ತೆ, ಹಿಂಸೆ ಸಂಭವಿಸುತ್ತೆ. ದಟ್ ಈಸ್ ದ ಒರಿಜಿನ್. ದೆನ್ ಮೂವ್ಮೆಂಟ್ಸ್ ನೋಡಿದಾಗ, ಎವಲ್ಯೂಷನ್ಸ್ ಆಫ್ ಮೂವ್ಮೆಂಟ್ ನೋಡಿದಾಗ ಇಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಮಾಬ್ ಅಂತ ಬರುತ್ತೆ. ಮಾಬ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಗಲಭೆ. ಮಾಬ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಗಲಭೆ ಅಂತೇಳಿ ನಾವು ಕರ್ಕೊಳ್ತೀವಿ. ಮಾಬ್ ಅಂದ್ರೆ ಏನ್ ಕರಿತೀವಿ ಕಾಮನ್ ಆಗಿ ನಾವು ಅದಕ್ಕೆ ಜನಮಂದೆ. ಜನಮಂದೆ ಅಂತ ಕರಿತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಮಾಬ್? ಜನಮಂದೆ. ಜನಮಂದೆ, ಎಸ್. ಮಾಬ್ ಈಸ್ ಎ ಕಲೆಕ್ಷನ್ ಆಫ್ ಪೀಪಲ್, ಅಂದ್ರೆ ಜನತೆ ಸೇರ್ಕೊಳ್ತಕ್ಕಂಥ ಒಂದು ವಿಧ. ಮಾಬ್ ಈಸ್ ಎ ಕಲೆಕ್ಷನ್ ಆಫ್ ಪೀಪಲ್ which gathered temporarily around a common interest. ಎಲ್ಲರಿಗೂ ಅನ್ವಯವಾಗ್ತಕ್ಕಂತಹ ಯಾವುದಾದ್ರೂ ಒಂದು ಉದ್ದೇಶದ ನೆಪ ಇಟ್ಕೊಂಡು ಜನ ಸೇರ್ಕೊಳ್ತಕ್ಕಂಥದ್ದನ್ನು ನಾವು ಜನಮಂದೆ ಅಂತ ಕರಿತೀವಿ. ಕ್ಲಿಯರ್? ಏನು? ಮಾಬ್ ಈಸ್ ಎ ಕಲೆಕ್ಷನ್ ಆಫ್ ಪೀಪಲ್ with gather temporarily around a common interest. ಒಂದು ಸಾಮಾನ್ಯ ಉದ್ದೇಶವನ್ನ ಇಟ್ಕೊಂಡು ಜನ ಸೇರಿಕೊಳ್ತಕ್ಕಂಥದ್ದನ್ನು ನಾವು ಜನಮಂದೆ ಅಂತೇಳಿ ಕರಿತೀವಿ. A mob is a collection of people who have assembled at particular point without any prior plan and gathered to express some decision is also called mob. ಹಾಗೆ ಕರೀತಾರೆ. ಮೇಲಿನ ಒಂದು ಡೆಫಿನೇಷನ್. ಎರಡನೇ ಡೆಫಿನೇಷನ್ ನೀವು ಹೇಳಬೇಕು ಅಂದ್ರೆ, ಎ ಮಾಬ್ ಇಸ್ ಎ ಕಲೆಕ್ಷನ್ ಆಫ್ ಪೀಪಲ್, ಜನತೆ ಸೇರ್ಕೊಳ್ತಕ್ಕಂಥ ಒಂದು ವಿಧ, who have assembled at particular place, point, ಒಂದು ನಿರ್ದಿಷ್ಟವಾಗಿ ಸ್ಥಳದಲ್ಲಿ ಅವರು ಸೇರಿಕೊಳ್ತಾರೆ. ವಿತೌಟ್ ಎನಿ ಪ್ರಿಯರ್ ಪ್ಲಾನ್, ಯಾವುದೇ ಪೂರ್ವ ಯೋಜಿತವಾಗಿರ್ತಕ್ಕಂಥ ಪ್ಲಾನ್ ಇರಲ್ಲ. ಇಲ್ಲಿ ಘಟನೆ ಆಗುತ್ತೆ ಅಂತ ಯಾರಿಗೂ ಪ್ಲಾನ್ ಇರಲ್ಲ, ಆದ್ರೂ ಸಹ ಘಟನೆ ಆದಾಗ ಎಲ್ಲರೂ ಸೇರ್ಕೊಳ್ತಾರೆ. ಅಂಡ್ ಗ್ಯಾದರ್ಡ್ ಎಕ್ಸ್ಪ್ರೆಸ್, ಸೇರ್ಕೊಂಡು ಸುಮ್ಮನಾದ್ರೆ ಇರ್ತಾರೆ? ನೋ, ಬಾಯಿಗೆ ಬಂದ ರೀತಿಯಲ್ಲಿ, ಅಂದ್ರೆ ತಮ್ಮ ಯೋಚನೆಗೆ ಬಂದ ರೀತಿಯಲ್ಲಿ ಏನ್ ಮಾಡ್ತಾರೆ, ಡಿಸಿಷನ್ಸ್ಗಳನ್ನ ಹೊರಹಾಕ್ತಕ್ಕಂಥ ಮೆಥಡ್ಸ್ ಅನ್ನ ಮಾಡ್ತಾರೆ. ದೆನ್ ಎ ಗ್ರೂಪ್ ಆಫ್ ಪೀಪಲ್ ಹೂ ಹ್ಯಾವ್ ಕಲೆಕ್ಟೆಡ್ ಇನ್ ಫ್ರಂಟ್ ಆಫ್, ನೋಡಿ ನಾವು ಒಂದು ಗುಂಪು ಜನಾಂಗ ಎಲ್ಲಿ ಸೇರ್ಕೊಳ್ಳುತ್ತೆ, ಆಫ್ ಥಿಯೇಟರ್. ನೋಡಿ ಹೊಸ ಫಿಲಿಮ್ಸ್ ಬಂದಾಗ ಜನ ಟಿಕೆಟ್ ಅನ್ನು ತಗೊಳ್ಳಿಕ್ಕೆ ಗುಂಪು ಗುಂಪು ಜನ ಸೇರಿಕೊಳ್ತಾರೆ. ಯಾವುದೇ ಪೂರ್ವ ಯೋಜನೆ ಇಲ್ಲ, ಬರಬೇಕು, ಪಿಕ್ಚರ್ ನೋಡಬೇಕು, ಟಿಕೆಟ್ ತಗೋಬೇಕು. ಎ ಗ್ರೂಪ್ ಆಫ್ ಪೀಪಲ್, ಸೊ ಇನ್ ಫ್ರಂಟ್ ಆಫ್ ಥಿಯೇಟರ್ ಟು ವಾಚ್, ಅಥವಾ ಎ ಗ್ರೂಪ್ ಆಫ್ ಪೀಪಲ್ ಹೂ ಹ್ಯಾವ್ ಗ್ಯಾದರ್ಡ್ ಅರೌಂಡ್ ಟು ನೋ ಮೋರ್ ಅಬೌಟ್ ದ ಆಕ್ಸಿಡೆಂಟ್. ಅಲ್ಲೊಂದು ಆಕ್ಸಿಡೆಂಟ್ ಆಗುತ್ತೆ, ಸುಮ್ಮನೆ ಇದಕ್ಕಿದ್ದಂಗೆ ಜನ ಸೇರ್ಕೊಳ್ತಾರೆ. That is also one of the one type of mob or example for mob. ಒಂದು, a group of people gathered in front of the theater to watch film. Second one is a group of people who have gathered around to know more about an accident are the examples for the mob. So then after, remember, many time, ಅನೇಕ ಸಂದರ್ಭಗಳಲ್ಲಿ, so unrestrained, many times unrestrained the behavior of people, ನಿಯಂತ್ರಣಕ್ಕೆ ಬಾರದೇ ಇರತಕ್ಕಂಥ ರೀತಿಯಲ್ಲಿ, unrestrainable ಅಥವಾ unrestrained, ಅತಿರೇಕದ
ನಿಯಂತ್ರಣಕ್ಕೆ ಬಾರದೇ ಇರತಕ್ಕಂಥ ಬಿಹೇವಿಯರ್ ಆಫ್ ಪೀಪಲ್ ಗ್ಯಾದರ್ಡ್ ಇನ್ ದ ಮಾಬ್ ರಿಫ್ಲೆಕ್ಟ್ ಸೋಷಿಯಲ್ ಶಾರ್ಟ್ ಕಮಿಂಗ್ಸ್ ಆಫ್ ದ ಪರ್ಟಿಕ್ಯುಲರ್ ಸೊಸೈಟಿ. ತೋರಿಸ್ಕೊಡುತ್ತೆ ಸಮಾಜದಲ್ಲಿ ಬರ್ತಕ್ಕಂಥ ಶಾರ್ಟ್ ಕಮಿಂಗ್ಸ್ ಅಂದ್ರೆ ಕಷ್ಟಗಳನ್ನ, ಅದರಿಂದ ಆಗ್ತಕ್ಕಂಥ ದುರಂತಗಳನ್ನ ತೋರಿಸ್ಕೊಡುತ್ತೆ. ಯಾವುವು? ಮೆನಿ ಟೈಮ್ unrestrained the behavior of the people gathered in a mob, so reflect social shortcoming of the society. Then often people express their dissatisfaction. ಪೀಪಲ್ ಎಕ್ಸ್ಪ್ರೆಸ್ ಮಾಡ್ತಾರೆ, ಹೇಳ್ತಾರೆ ಏನನ್ನ, ಅವ್ರಿಗಾಗಿರ್ತಕ್ಕಂಥ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಅವರಿಗೆ ಮನಸ್ಸಿನ ಮೇಲಾಗಿರ್ತಕ್ಕಂಥ ಅತೃಪ್ತಿ ಮನೋಭಾವವನ್ನು ಅವರು ತೋರಿಸ್ತಾರೆ. ವಿತ್ ಮೆನಿ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅನೇಕ ಸಾಮಾಜಿಕ ಸಂಸ್ಥೆಗಳು. ಪೀಪಲ್ ಆಲ್ಸೋ ಎಕ್ಸ್ಪ್ರೆಸ್ ದೇರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಜನನೂ ಸಹ ಹೇಳ್ತಾರೆ ಏನನ್ನ, ಅವ್ರಿಗಾಗಿರ್ತಕ್ಕಂಥ ಅತೃಪ್ತಿಯ ಮನೋಭಾವವನ್ನು ಹೇಳ್ಕೊಡ್ತಾರೆ. ವಿತ್ ಮೆನಿ ಗವರ್ನಮೆಂಟ್ ಪಾಲಿಸೀಸ್, ಸರ್ಕಾರದ ಅನೇಕ ನೀತಿಗಳು ಮತ್ತು ಆಟಿಟ್ಯೂಡ್ಸ್ ಅಂಡ್ ಡಿಸ್ಕಷನ್ ಆನ್ ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್. ಸೊ ದಟ್ ಈಸ್ ಮಾಬ್. ದೆನ್ ಮುಂದೆ ಹೋದಂತೆ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂಥ ಮಾಬ್ ಅನ್ನು ನೋಡಿದ ನಂತರ ಮುಂದೆ ಮಾಬ್ ವೈಲೆನ್ಸ್ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ದೊಂಬಿ ಅಥವಾ ಗಲಭೆ. ಮಾಬ್ ವೈಲೆನ್ಸ್ ಅಂದ್ರೆ ಗಲಭೆ. ಯಾವುದಕ್ಕೆ ನಾವು ಮಾಬ್ ವೈಲೆನ್ಸ್ ಅಂತ ಕರಿತೀವಿ ಅಂತ ನೋಡಿದಾಗ, ಮಾಬ್ ವೈಲೆನ್ಸ್ ಈಸ್ ಅನದರ್ ಎಕ್ಸಾಂಪಲ್ ಆಫ್ ಮಾಬ್ ಬಿಹೇವಿಯರ್. ಜನ ಮುಂದೆ ಮಾಡತಕ್ಕಂಥ ಮತ್ತೊಂದು ಕೆಲಸ ಅಂದ್ರೆ ಗಲಭೆ. ಮಾಬ್ ವೈಲೆನ್ಸ್ ಈಸ್ ಅನದರ್ ಎಕ್ಸಾಂಪಲ್ಸ್ for the example of mob behavior. When the behavior of the mob turned violent, ಯಾವಾಗ ಜನಮಂದೆಯ ನಡತೆ, behavior of mob turned violent, there it is called as mob violence. ಒನ್ ಮಾರ್ಕ್ ಕ್ವಶನ್ಸ್ ಅನ್ನು ನಾವು ನೋಡಿದ್ರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಮಾಬ್ ವೈಲೆನ್ಸ್? ಮಾಬ್ ವೈಲೆನ್ಸ್ ಈಸ್ ಅನದರ್ ಎಕ್ಸಾಂಪಲ್ ಆಫ್ ಮಾಬ್ ಬಿಹೇವಿಯರ್. ವೆನ್ ದ ಬಿಹೇವಿಯರ್ ಆಫ್ ದ ಮಾಬ್ ಟರ್ನ್ಸ್ ವೈಲೆಂಟ್, ಇಟ್ ಈಸ್ ಕಾಲ್ಡ್ ಆಸ್ ಮಾಬ್ ವೈಲೆಂಟ್. ಯಾವಾಗ ಜನಮಂದೆಯ ನಡವಳಿಕೆಗಳು, ಬಿಹೇವಿಯರ್ ಯಾವಾಗ ಹಿಂಸಾರೂಪಕ್ಕೆ ತಲುಪಿತು, when the behavior of mob turns into violent, then it is called as mob violence. One more question. There would be no unity. ಇಲ್ಲ ನೋಡ್ತಾ ಹೋದಾಗ there would be no unity in the mob violence. ಗಲಭೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಗ್ಗಟ್ಟಿನ ಪ್ರಶ್ನೆ ಬರಲ್ಲ. ಹಿಯರ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಸಮಾಜ ವಿರೋಧಿ ಚಟುವಟಿಕೆಗಳು ಲೀಡ್ ದ ಮಾಬ್ ಟುವರ್ಡ್ಸ್ ಟು ವೈಲೆನ್ಸ್. ಈ ಮಾಬ್ ಅನ್ನ ಸಮಾಜ ವಿರೋಧಿ ಚಟುವಟಿಕೆಗಳ ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಅಂಡ್ ಡೆಸ್ಟ್ರಾಯಿಂಗ್ ಪಬ್ಲಿಕ್ ಪ್ರಾಪರ್ಟಿ. Finally, it tried to destroy public property. Then they created, ಮತ್ತೆ ಪುನಃ ಅದೇನ್ ಮಾಡುತ್ತೆ, created confusion in the beginning. ಯಾವಾಗ ಮೊದಲನೇದಾಗಿ ಗೊಂದಲವನ್ನು ಸೃಷ್ಟಿ ಮಾಡುತ್ತೆ. Then out of confusion, ಗೊಂದಲದಿಂದಾಗಿ ಏನಾಗುತ್ತೆ, ವೈಲೆನ್ಸ್ ಗ್ರೋ ಔಟ್, ಹಿಂಸೆ ಬೆಳವಣಿಗೆ ಆಗುತ್ತೆ. ಫಸ್ಟ್ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ.
Out of confusion, violence grew. Then, out of many times, mob violence resulted in the ಮೇಜರ್ ಡೆತ್, ಸಾವಿನವರೆಗೂ ಸಹ ಇಲ್ಲಿ ಮುಖ್ಯವಾಗಿ ಕರ್ಕೊಂಡು ಹೋಗುತ್ತೆ. ಯಾವುದು? ಮಾಬ್ ವೈಲೆನ್ಸ್. ದೆನ್ ಆಫ್ಟರ್ ದೇರ್ ವುಡ್ ಬಿ ನೋ ಡೆಫಿನೇಟ್ ರೀಸನ್ ಫಾರ್ ದ ಬಿಹೇವಿಯರ್ ಆಫ್ ಮಾಬ್ ಇನ್ ವೈಲೆಂಟ್. ಯಾವುದೇ ರೀತಿಯಾಗಿರ್ತಕ್ಕಂಥ ದೇರ್ ವುಡ್ ಬಿ ನೋ ಡೆಫಿನೇಟ್ reason for the behavior of the mob in violent mood, but they create a serious, ಆದರೆ ಅವರು ಉಂಟು ಮಾಡ್ತಾರೆ ಏನನ್ನ? ಸೀರಿಯಸ್ ಲಾ ಅಂಡ್ ಆರ್ಡರ್ ಸಿಚುಯೇಷನ್, ಬಹಳ ಗಂಭೀರವಾಗಿರ್ತಕ್ಕಂಥ ಕಾನೂನು ಮತ್ತು ಸುವ್ಯವಸ್ಥೆಗೆ ಅವರು ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಕ್ರಿಯೇಟ್ ಸೀರಿಯಸ್ ಲಾ ಅಂಡ್ ಆರ್ಡರ್ ಸಿಚುಯೇಷನ್. ಕಮ್ಯುನಿಯಲ್ ವೈಲೆನ್ಸ್, ಜನಾಂಗೀಯ ಹಿಂಸೆ. ಕಮ್ಯುನಿಯಲ್ ವೈಲೆನ್ಸ್, ರೇಸಿಯಲ್ ವೈಲೆನ್ಸ್, ವರ್ಣಭೇದ ನೀತಿ. ರೇಸಿಯಲ್ ವೈಲೆನ್ಸ್ ಒಂದು, ಕಮ್ಯುನಿಯಲ್ ವೈಲೆನ್ಸ್ ಹಿಂದೂ ಮತ್ತು ಮುಸಲ್ಮಾನರ ಒಂದು ಗಲಾಟೆ ಆಗಿರಬಹುದು, ಜನಾಂಗೀಯ ನಿಂದನೆಗಳು, ಗಲಾಟೆಗಳು. ದೆನ್ ಆಫ್ಟರ್ ರೇಸಿಯಲ್ ವೈಲೆನ್ಸ್, ದೆನ್ ಕ್ಯಾಸ್ಟ್ ವೈಲೆನ್ಸ್, ಜಾತಿ ಹಿಂಸೆ. ಪೊಲಿಟಿಕಲ್ ವೈಲೆನ್ಸ್, ರಾಜಕೀಯ ಹಿಂಸೆ. ಆರ್ ದ ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ಮಾಬ್ ವೈಲೆನ್ಸ್. ಕೆಲವು ಉದಾಹರಣೆ ಕೊಡೋದಾದರೆ, ಮೊದಲನೇದಾಗಿ ಕಮ್ಯುನಿಯಲ್ ವೈಲೆನ್ಸ್, ರೇಸಿಯಲ್ ವೈಲೆನ್ಸ್, ಕ್ಯಾಸ್ಟ್ ವೈಲೆನ್ಸ್, political violence are the important examples of this violence. This mob violence has now become active. ಇವತ್ತು ಎಲ್ಲಿ ಕಂಡು ಬರ್ತಾ ಇದೆ ಈ ಒಂದು ಜನಮಂದೆ ಗಲಭೆ ಅಂದರೆ ಮುಖ್ಯವಾಗಿ ನಾವು ಆಕ್ಟಿವ್ ಇನ್ ರೂರಲ್ ಏರಿಯಾಸ್ ಆಲ್ಸೋ. ಕೇವಲ ನಗರ ಪ್ರದೇಶದಲ್ಲಿ ಅಷ್ಟೇ ಅಲ್ಲದೇನೆ ಗ್ರಾಮೀಣ ಭಾಗದಲ್ಲೂ ಸಹ ಇದು ಹೆಚ್ಚು ಆಕ್ಟಿವ್ ಆಗಿದೆ. ಮೆನಿ ಇಶ್ಯೂಸ್, ಗ್ರಾಮೀಣ ಮಟ್ಟದಲ್ಲಿ ಕೆಲವು ಇಶ್ಯೂಸ್ಗಳಾಗಿರ್ತಕ್ಕಂಥ ಕ್ಯಾಸ್ಟ್, ಜಾತಿ ಪದ್ಧತಿ, ಲ್ಯಾಂಡ್ ಅಂಡ್ ರಿಲಿಜನ್ಸ್ ಹೌ ಬಿಕೇಮ್, ಧರ್ಮವನ್ನು ಕುರಿತಿರ್ತಕ್ಕಂಥ, ಜಾತಿಯನ್ನು, ಆಮೇಲೆ ಭೂಮಿ ವಿಚಾರವಾಗಿ ಸಾಕಷ್ಟು ಇವತ್ತು ಮಾಬ್ ವೈಲೆನ್ಸ್ಗಳಾಗ್ತಾ ಇದೆ. ಸೊ ದಿಸ್ ವೈಲೆನ್ಸ್ ಈಸ್ ಕಂಟ್ರೋಲೆಬಲ್ ಥ್ರೂ ದ, ಇವತ್ತೇನಾಗ್ತದೆ ಮುಖ್ಯವಾಗಿ. So this mob violence is also seen in rural areas. Many issues like caste, land and religions have became the motivation factors, encouragemental factors. Mob violence leads to the dominance of anti-social elements. Mob violence leads to dominance of anti-social elements. Then after, mob violence does not last for long duration. ಬಹಳ ದಿವಸ ಇರಲ್ಲ ಇದು. ಯಾವುದು? ಜನಾಂಗೀಯ ಜನಮಂದೆಯ ಗಲಭೆ ಬಹಳ ದಿವಸ ಇರಲ್ಲ. ಮಾಬ್ ವೈಲೆನ್ಸ್ ಡಸ್ ನಾಟ್ ಲಾಸ್ಟ್ ಫಾರ್ ಲಾಂಗರ್ ಪೀರಿಯಡ್, ಬಹಳ ದಿವಸ ಇರಲ್ಲ. ದೇ ಕಮ್ ಟು ಹ್ಯಾನ್ ಎಂಡ್, ಅದು ಒಂದಲ್ಲ ಒಂದು ದಿವಸ ಕೊನೆಗೊಳ್ಳುತ್ತೆ. ಅಟ್ ಒನ್ ಪಾಯಿಂಟ್, ಯಾವುದೋ ಒಂದು ನಿರ್ದಿಷ್ಟವಾಗಿರತಕ್ಕಂಥ ಸಮಯದಲ್ಲಿ ಅದು ಕೊನೆಗೊಳ್ಳುತ್ತೆ. ಮಾಬ್ ವೈಲೆನ್ಸ್ ಕಂಟ್ರೋಲೆಬಲ್ ಥ್ರೂ ದ ಎಫೆಕ್ಟಿವ್ ಯೂಸ್ ಆಫ್, ಹೆಂಗೆ ನಾವು ಕಂಟ್ರೋಲ್ ಮಾಡ್ಬೋದು ಮಾಬ್ ವೈಲೆನ್ಸ್ ಅನ್ನ? ಎಫೆಕ್ಟಿವ್ ಯೂಸ್ ಆಫ್ ಪೊಲೀಸ್, military and other agencies of the government, we try to control mob violence. So then after we try to learn about
ಎನ್ವಿರಾನ್ಮೆಂಟ್ ಮೂವ್ಮೆಂಟ್ಸ್, ಪರಿಸರ ಚಳವಳಿಗಳ ಬಗ್ಗೆ ನಾವು ಹೋಗೋಣ. ರಿಮೆಂಬರ್, ಎನ್ವಿರಾನ್ಮೆಂಟ್ ಮೂವ್ಮೆಂಟ್ಸ್ ಆರ್ ದ ಸೈಂಟಿಫಿಕ್ ಮೂವ್ಮೆಂಟ್ಸ್. ಪರಿಸರ ಚಳುವಳಿಗಳು ವೈಜ್ಞಾನಿಕವಾಗಿರ್ತಕ್ಕಂಥ ಚಳುವಳಿಗಳು ಅಂತ ಕರೀತೀವಿ. ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ಆರ್ ದ scientific movements and keep the aim of, keep the aimed at preserving biological system. All environment movements keep the aim at preserving the biological system. Then the scientific protest aimed at, ಏನು ಗುರಿ ಇದೆಯಪ್ಪ? curtailing the various activities that are polluting the earth, air and water. ಗುರಿ ಏನಪ್ಪ ಅಂದ್ರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಪರಿಸರ ಮಾಲಿನ್ಯ ಉಂಟು ಮಾಡತಕ್ಕಂಥದ್ದು ಯಾವುದು? ಅರ್ತ್, ಏರ್ ಅಂಡ್ ವಾಟರ್. ಇವುಗಳನ್ನು ತಡೆ ಹಿಡಿತಕ್ಕಂಥದ್ದು ಒಂದು ಉದ್ದೇಶ. ದ ಮೈನ್ ಏಮ್ ಆಫ್ ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ಈಸ್ curtailing the various activities. The activities that polluting the earth, air and water. They never appear instantly. ಯಾವತ್ತೂ ಸಹ ಅವು ಕಾಣಬಾರದು ಅನ್ನೋದು ಇದರ ಉದ್ದೇಶ. They are the result of many years of exploitation. Environmental movements are the results of many years of exploitation of nature and the tribal people. ಅನೇಕ ವರ್ಷಗಳ ಕಾಲ ಪ್ರಕೃತಿಯನ್ನ ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ. ಪ್ಲಸ್ ಟ್ರೈಬಲ್ ಪೀಪಲ್ಸ್ ಆಲ್ಸೋ ಎಕ್ಸ್ಪ್ಲಾಯ್ಟೆಡ್ ಬೈ so many incidents. But environmental movements try to safeguard the nature and tribal people. One example is given, Jharkhand Mukti Morcha. Jharkhand Mukti Morcha was formed in the year of 1973. Jharkhand Mukti Morcha was formed in the year of 1973. But before the 1973, in the year of 1930, tribal people of Jharkhand, ಜಾರ್ಖಂಡ್ ನಲ್ಲಿರ್ತಕ್ಕಂಥ ಟ್ರೈಬಲ್ ಜನಾಂಗದವರು, ಬುಡಕಟ್ಟು ಜನಾಂಗದವರು, ಟ್ರೈಬಲ್ ಪೀಪಲ್ ಆಫ್ ಜಾರ್ಖಂಡ್ ಹ್ಯಾಡ್ ಅಪೋಸ್ಡ್ ದ, ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾವುದಕ್ಕೆ? ದ ಆಕ್ಷನ್ ಆಫ್ ಕಂಪನೀಸ್, ಕಂಪನಿಯ ಆಕ್ಷನ್ಸ್ ಅನ್ನ ಅಪೋಸ್ ಮಾಡ್ತಾರೆ. ದಟ್ ರೆಂಡರ್ಡ್ ಥೌಸಂಡ್ಸ್ ಆಫ್ ದ ಟ್ರೈಬಲ್ ಪೀಪಲ್ ಡಿಸ್ಪ್ಲೇಸ್ಡ್, ಸಾವಿರಾರು ಜನ ಗುಡ್ಡಗಾಡು ಜನಾಂಗದವ್ರನ್ನ ಆ ಜಾರ್ಖಂಡ್ ಪ್ರದೇಶದ ಡಿಸ್ಪ್ಲೇಸ್ ಅನ್ನು ಮಾಡ್ತಾರೆ ಡ್ಯೂ ಟು ದ ಮೈನಿಂಗ್ ಆಕ್ಟಿವಿಟೀಸ್, ಎಕ್ಸ್ಟ್ರಾಕ್ಟಿಂಗ್ ಆಫ್ ಮಿನರಲ್ಸ್ ಫ್ರಮ್ ದ ಅರ್ತ್ ಬೆಡ್. ಇಟ್ ಇಸ್ ಮೈನಿಂಗ್ ಆಕ್ಟಿವಿಟೀಸ್. ಫಾರ್ ದ ಮೈನಿಂಗ್ ಆಕ್ಟಿವಿಟೀಸ್ ಇನ್ ದ ಇಯರ್ ಆಫ್ 1930, more than 1,000 tribal people were displaced due to mining activities. Jharkhand Mukti Morcha is one such results of these agitation. ಇವುಗಳ ಹೋರಾಟದ ಫಲವಾಗಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅನ್ನೋದು ನಮಗೆ ಕಂಡು ಬರುತ್ತೆ. Many moments, number of moments started emerging after the various ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್, ಅನೇಕ ಅಭಿವೃದ್ಧಿ ಯೋಜನೆಗಳ ನಂತರ ಸಾಕಷ್ಟು ಚಳುವಳಿಗಳು ಪ್ರಾರಂಭವಾಗುತ್ತೆ. ಫೌಂಡೆಡ್ ಬೈ ದ ವರ್ಲ್ಡ್ ಬ್ಯಾಂಕ್
ವಿಶ್ವ ಬ್ಯಾಂಕ್ನ ಆಯೋಜನೆಯಲ್ಲಿ ಅನೇಕ ಚಳುವಳಿಗಳು ಹುಟ್ಕೊಳ್ಳುತ್ತೆ. ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆಫ್ ಟ್ರೈಬಲ್ ಪೀಪಲ್, ಆ ಟ್ರೈಬಲ್ ಪೀಪಲ್ ಡಿಸ್ಪ್ಲೇಸ್ಮೆಂಟ್ ವಿರುದ್ಧವಾಗಿ ಸಾಕಷ್ಟು ಚಳುವಳಿಗಳು ಹುಟ್ಕೊಳ್ಳುತ್ತೆ. ಆಲ್ ದ ಮೂಮೆಂಟ್ಸ್ ಅಪೋಸಿಂಗ್ ದ ಗ್ಲೋಬಲ್ ಟೆಂಪರೇಚರ್, ಇಡೀ ಪ್ರಪಂಚಾದ್ಯಂತ ಇರತಕ್ಕಂತಹ ಗ್ಲೋಬಲ್ ಟೆಂಪರೇಚರ್ ಎಕ್ಸ್ಪ್ಲಾಯ್ಟೇಷನ್ ಏನ್ ಮಾಡುತ್ತೆ ಇಲ್ಲಿ ಮುಖ್ಯವಾಗಿ? ಇವೆಲ್ಲ ಚಳುವಳಿ ಯಾವುದು ಹೋರಾಟ ಮಾಡುತ್ತೆ? ಸೊ ಒನ್ ಈಸ್ ಅಪೋಸಿಂಗ್ ರೈಸಿಂಗ್ ಗ್ಲೋಬಲ್ ಟೆಂಪರೇಚರ್, ದಿನ ವರ್ಷದಿಂದ ವರ್ಷಕ್ಕೆ ಪ್ರಪಂಚದ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ, ಅದನ್ನು ಹೋರಾಟ ಮಾಡ್ತಾ ಇದ್ದಾರೆ. ಎಕ್ಸ್ಪ್ಲಾಯ್ಟೇಷನ್ ಆಫ್ ವಾಟರ್ ರಿಸೋರ್ಸಸ್, ನೀರಿನ ಶೋಷಣೆ ವಿರುದ್ಧ ಹೋರಾಟ ಮಾಡ್ತದೆ ಚಳುವಳಿಗಳು. ಆರ್ ಗ್ರೂಪ್ಡ್ ಅಂಡರ್ ದ ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್. ಸೊ ಮೆನಿ ಇಂಟಲೆಕ್ಚುಯಲ್ಸ್, ಅನೇಕ ಬುದ್ಧಿಜೀವಿಗಳು, ಇಂಟಲೆಕ್ಚುಯಲ್ಸ್ ಅಂಡ್ ಅಕಾಮಡೇಷಿಯನ್ಸ್, ಆಡಳಿತಾತ್ಮಕವನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳು, ಜಾಯಿನ್ಡ್ ದೇರ್ ಹ್ಯಾಂಡ್ಸ್ ವಿತ್ ದ ಕಾಮನ್ ಪೀಪಲ್, ಸಾಮಾನ್ಯ ಜನರ ಜೊತೆ ಅವರು ಸಹ ತಮ್ಮ ಕೈಯನ್ನು ಜೋಡಿಸಿದ್ದಾರೆ. ಅಂಡ್ ಇನ್ ಹೋಲ್ಡಿಂಗ್ ದ ಮೂಮೆಂಟ್ಸ್, ಅವರು ಸಹ ಚಳುವಳಿಯಲ್ಲಿ ತಮ್ಮ ಕೈಯನ್ನು ಜೋಡಿಸಿದ್ದಾರೆ. ಏನಕ್ಕೆ? ಟು ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್, ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ. ನೌ ವಿ ಟ್ರೈ ಟು, ನೌ ಲೆಟ್ಸ್ ವಿ ಅಂಡರ್ಸ್ಟ್ಯಾಂಡ್ ದ ವೇರಿಯಸ್ ಎನ್ವಿರಾನ್ಮೆಂಟಲ್ movements in brief. First one is Chipko movement. So the government had issued a license. ನಾವು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸರ್ಕಾರದಿಂದ ಪರವಾನಗಿ ಪತ್ರವನ್ನು ಪಡ್ಕೊಳ್ಬೇಕು, ಲೈಸೆನ್ಸ್ ಅನ್ನು ಪಡ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ the government had issued license to cut down 2,500 trees, so belonging to Adwani village of Tehri Garhwal district. ನೋಡಿ, ತೆಹರಿ ಗರ್ವಾಲ್ ಜಿಲ್ಲೆಯಲ್ಲಿರ್ತಕ್ಕಂತಹ ಯಾವ ಊರು ಅದು? ನಾವು ಅದನ್ನು ನೋಡ್ತಾ ಹೋದಾಗ ಇಲ್ಲಿ ಮುಖ್ಯವಾಗಿ ಸೊ ಒಂದು ಪ್ರದೇಶವಾಗಿರ್ತಕ್ಕಂಥ ಯಾವುದು ಅದ್ವಾನಿ ಎಂಬ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ತೆಹರಿ ಗರ್ವಾಲ್ ಎಂಬ ಜಿಲ್ಲೆಯ ಅದ್ವಾನಿ ಎಂಬ ಒಂದು ಹಳ್ಳಿಯಲ್ಲಿರ್ತಕ್ಕಂಥ 2,500 ಮರಗಳನ್ನು ಕಟ್ ಮಾಡಲಿಕ್ಕೆ ದ ಗವರ್ನಮೆಂಟ್ ಇಶ್ಯೂಡ್ ಲೈಸೆನ್ಸ್. ದ ಗವರ್ನಮೆಂಟ್ ಹ್ಯಾಡ್ ಇಶ್ಯೂಡ್ ಲೈಸೆನ್ಸ್ ಟು cut down 2,500 trees. These trees are belongs to Adwani village of Tehri Garhwal district. The women who learnt about this, ಹೇಗನೋ ಆ ಹಳ್ಳಿಯ ಹೆಣ್ಮಕ್ಳಿಗೆ ಈ ವಿಚಾರ ಗೊತ್ತಾಗುತ್ತೆ. The women who know about this and decided to hug the trees in order to protect them. ಆ ಮರಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆ ಹಳ್ಳಿಯ ಎಲ್ಲ ಹೆಣ್ಮಕ್ಳು ಸಹ ಹೋಗಿ ಒಬ್ಬೊಬ್ಬರು ಒಂದೊಂದು ಮರವನ್ನು ಕದ್ದುಕೊಂಡು ನಿಂತ್ಕೊಳ್ತಾರೆ. ಹಗ್ ಅಂದರೆ ತಬ್ಬಿಕೊಳ್ತಕ್ಕಂಥದ್ದು. ದ ಟ್ರೀಸ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದೆಮ್ ಸೊ ದಟ್ ಎನ್ವಿರಾನ್ಮೆಂಟ್ ರಿಮೈನ್ಸ್ ಪ್ರೊಟೆಕ್ಟೆಡ್. ಆಗ ಪರಿಸರ ಉಳ್ಕೊಳ್ಳುತ್ತೆ. This moment of hugging them, is called as
Chipko movement, the hugging of tree by the woman, is called as Chipko movement. Though the woman was instrumental behind this movement, ಈ ಚಳುವಳಿಯ ಹಿನ್ನೆಲೆ ಯಾರು ಮಾಡ್ತಾರೆ ಇದನ್ನ ಅಂದ್ರೆ ವುಮೆನ್ಸ್. ದ ಹೋಲ್ ರೆಸ್ಪಾನ್ಸಿಬಿಲಿಟೀಸ್ ಇಸ್ ಗೋಸ್ ಟು ವುಮೆನ್ಸ್. ಇಟ್ಸ್ ಎಫೆಕ್ಟ್ಸ್ ವೇರ್ ಲಾಂಗ್ ಲಾಸ್ಟಿಂಗ್, ಕೊನೆಯವರೆಗೂ ಸಹ ಇದರ ಪರಿಣಾಮ ಇರುತ್ತೆ. ಡ್ಯೂ ಟು ದ ಮೂಮೆಂಟ್, ದ ಪರ್ಮಿಷನ್ ಗಿವನ್ ಟು ಕಟ್ ಡೌನ್ ದ ಟ್ರೀಸ್ ವಾಸ್ ವಿತ್ಡ್ರಾ. ಆಗ ಏನ್ ಮಾಡುತ್ತೆ, ಏನು ವಾಪಸ್ ತೆಗೆದುಕೊಳ್ತಕ್ಕಂಥದ್ದನ್ನ, ಮರವನ್ನು ಕಡಿತಕ್ಕಂಥ ಒಂದು ಪ್ರಕ್ರಿಯೆಯನ್ನ ವಾಪಸ್ ತೆಗೆದುಕೊಳ್ತಾರೆ ಗವರ್ನಮೆಂಟ್. ಎಸ್, ಓಕೆ. ದೆನ್ ಅನದರ್ ಇಂಪಾರ್ಟೆಂಟ್ ಮೂಮೆಂಟ್ ಈಸ್ ಅಪ್ಪಿಕೋ ಮೂಮೆಂಟ್ ಆಫ್ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಾಗಿರ್ತಕ್ಕಂಥ ಅಪ್ಪಿಕೋ ಮೂಮೆಂಟ್. The Appico movement was started in the year of 1983. 1983ರಲ್ಲಿ ಈ ಒಂದು ಚಳುವಳಿ ಪ್ರಾರಂಭವಾಗುತ್ತೆ. Appico movement was started in the year of 1983 by the village of Salyani. ಸಲ್ಯಾನಿ ಎಂಬ ಒಂದು ಹಳ್ಳಿಯಲ್ಲಿ ಈ ಒಂದು ಹೋರಾಟ ಪ್ರಾರಂಭವಾಗುತ್ತೆ. Appico movement was started in the year of 1983 by the villagers of Salyani. The local people opposed the move of an contractor. ಒಬ್ಬ ಗುತ್ತಿಗೆದಾರನ ನಡವಳಿಯನ್ನ ಅಪೋಸ್ ಮಾಡ್ತಾರೆ. The people of Salyani opposed the move of the contractor to cut the trees in Kalase forest area. ಕಲಸೆ ಫಾರೆಸ್ಟ್ ಏರಿಯಾದಲ್ಲಿ ಒಬ್ಬ ಕಂಟ್ರಾಕ್ಟರ್ ಬಂದು ಏನ್ ಮಾಡ್ತಾನೆ, ಮರವನ್ನು ಕಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ದ ಪೀಪಲ್ ಸ್ಟುಡ್ ಹಗ್ಗಿಂಗ್ ದ ಟ್ರೀಸ್. ಮರವನ್ನು ತಬ್ಕೊಂಡು ನಿಂತ್ಕೊಳ್ತಾರೆ. ಇಫ್ ಯು ವಾಂಟ್ ಟು ಕಟ್ ಡೌನ್ ದ ಟ್ರೀಸ್, ಪ್ಲೀಸ್ ಕಿಲ್ ಫಸ್ಟ್ ಅವರ್ಸ್. ನಮ್ಮನ್ನ ಸಾಯಿಸಿ ನಂತರ ಮರವನ್ನು ಕಟ್ ಮಾಡಿ ಅಂತೇಳಿ ದ ಪೀಪಲ್ ಹಗ್ಗಿಂಗ್ ದ ಟ್ರೀಸ್. ದೆನ್ ದ ಪೀಪಲ್ ಲಾಂಚ್ಡ್ ದಿಸ್ ಮೂಮೆಂಟ್. ಯಾಕೆ ಸ್ಟಾರ್ಟ್ ಮಾಡ್ತಾರೆ? ಟು ಪ್ರೊಟೆಸ್ಟ್ ಟ್ರೀ ಫ್ರಮ್ ದ ಸ್ಮಗ್ಲಿಂಗ್. ಕಳ್ಳ ಸಾಗಾಣಿಕೆ ಆಗ್ತಾ ಇತ್ತು ಮರ, ಅದನ್ನು ತಡೆಗಟ್ಟಲಿಕ್ಕೆ ಚಳವಳಿಯನ್ನು ಆರಂಭ ಮಾಡ್ತಾರೆ. ದಿಸ್ ದೇ ಆಲ್ಸೋ ಏಮ್ಡ್ ಟು, ದ ಪೀಪಲ್ ಆಫ್ ಸಲ್ಯಾನಿ also aimed to increasing awareness. ಎಲ್ಲರಲ್ಲೂ ಸಹ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು among the people about the importance of growing forest. ಮರವನ್ನು ಬೆಳೆಸೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಮುಖ್ಯವಾಗಿ the people of Salyani launched Appico movement. ದೆನ್ ನರ್ಮದಾ ಬಚಾವೋ ಆಂದೋಲನ. ನರ್ಮದಾ ಬಚಾವೋ ಆಂದೋಲನ. ದ ಹ್ಯೂಜ್ ಡ್ಯಾಮ್ ಬಿಲ್ಟ್ ಅಕ್ರಾಸ್ ದ ರಿವರ್ ನರ್ಮದಾ ಅಂಡರ್ ಸರ್ದಾರ್ ಸರೋವರ ಪ್ರಾಜೆಕ್ಟ್. ಒಂದು ಸರ್ದಾರ್ ಸರೋವರ ಪ್ರಾಜೆಕ್ಟ್ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಡ್ಯಾಮ್ ಅನ್ನ ಕಟ್ಟಲಿಕ್ಕೆ ಯೋಜನೆ ಮಾಡಿಕೊಳ್ತಾರೆ. ಎ ಹ್ಯೂಜ್ ಡ್ಯಾಮ್ ಬಿಲ್ಟ್ ಅಕ್ರಾಸ್ ದ ರಿವರ್ ನರ್ಮದಾ ಅಂಡರ್ ಸರ್ದಾರ್ ಸರೋವರ್ ಪ್ರಾಜೆಕ್ಟ್. ದಿಸ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಲೋಕಲ್ ಟ್ರೈಬಲ್ ಪೀಪಲ್. ಒಂದು ವೇಳೆ ಅಲ್ಲಿ ಡ್ಯಾಮ್ ಅನ್ನ ಕಟ್ಟಿದ್ರೆ ಅಲ್ಲಿ ಇರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಟ್ರೈಬಲ್ ಪೀಪಲ್ ಡಿಸ್ಪ್ಲೇಸ್ ಆಗಬೇಕಾಗಿತ್ತು. ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬೇಕಾಗಿತ್ತು. ಆಸ್ ಅ ಸೈಂಟಿಫಿಕ್ ಸ್ಟಡೀಸ್, ಮತ್ತೊಂದು ವೈಜ್ಞಾನಿಕ ಅಧ್ಯಯನ ಏನ್ ಮಾಡುತ್ತೆ, ಫೌಂಡ್ ದಟ್ ದ ಡ್ಯಾಮ್ ವುಡ್ ಅಫೆಕ್ಟ್ಸ್ ದ ಎಕೋಲಾಜಿಕಲ್ ಬ್ಯಾಲೆನ್ಸ್ ಆಫ್ ದ ಏರಿಯಾ ಆಫ್ ದ ಪೀಪಲ್.
ಆ ಏರಿಯಾದಲ್ಲಿರ್ತಕ್ಕಂಥ ಜನತೆಯ ಮೇಲೆ, ಪರಿಸರದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಉಂಟಾಗುತ್ತೆ ಇನ್ ಕೇಸ್ ದೇ ಬಿಲ್ಟ್ ದಿಸ್ ಡ್ಯಾಮ್. ಫೈನಲಿ ದ ಪೀಪಲ್ ಹೆಸಿಟೇಟ್, ತಿರಸ್ಕಾರವನ್ನು ಮಾಡ್ತಾರೆ, ಅಗೇನೆಸ್ಟ್ ದ hesitated against the dam under the leadership of ಮೇಧಾ ಪಾಟ್ಕರ್. ಮೇಧಾ ಪಾಟ್ಕರ್ ನ ಒಂದು ನಾಯಕನ ಲೀಡರ್ಶಿಪ್ನಲ್ಲಿ ದ ಪೀಪಲ್ ರಿವೋಲ್ಟೆಡ್, hesitated against the dam under the leadership of ಮೇಧಾ ಪಾಟ್ಕರ್. ಮೇಧಾ ಪಾಟ್ಕರ್ ಅವರ ಲೀಡರ್ಶಿಪ್ನಲ್ಲಿ ದ ಪೀಪಲ್ ಅಪೋಸ್. ಫೈನಲಿ ದಿಸ್ ಮೂಮೆಂಟ್ ಹ್ಯಾಸ್ ಬೀನ್ ಗೋಯಿಂಗ್ ಫಾರ್ ಎ ಲಾಂಗ್ ಪೀರಿಯಡ್. ಅನೇಕ ವರ್ಷಗಳ ಕಾಲ ಈ ಚಳವಳಿ ನಡೆಯುತ್ತೆ. ಇನ್ನು ಸೈಲೆಂಟ್ ವ್ಯಾಲಿ ಮೂಮೆಂಟ್, ಮೌನ ಕಣಿವೆ ಚಳವಳಿ ಅಂತೇಳಿ ನಾವು ಅದನ್ನು ಕರಿತೀವಿ. ಸೈಲೆಂಟ್ ವ್ಯಾಲಿ movement. A dam was constructed. A dam was opposed to build in the silent valley of Palghat of Kerala. ಕೇರಳ ರಾಜ್ಯದ ಪಾಲ್ಘಾಟ್ ಎಂಬ ಪ್ರದೇಶದಲ್ಲಿ ಒಂದು ಡ್ಯಾಮ್ ಅನ್ನು ಕಟ್ಟತಕ್ಕಂಥದ್ದನ್ನು ಅಪೋಸ್ ಮಾಡ್ತಾರೆ. ಅದು ಎ ಡ್ಯಾಮ್ ವಾಸ್ proposed to build in the silent valley of Palghat of Kerala. The building of dam, ಯಾಕೆ ಅವರು ಅಪೋಸ್ ಮಾಡ್ತಾರೆ ಅಂದ್ರೆ, ಇನ್ ಕೇಸ್ ದ ಬಿಲ್ಡಿಂಗ್ ಆಫ್ ಡ್ಯಾಮ್ ಥ್ರಿಯೇಟನ್ಡ್ ದ ಎಕಾಲಜಿಕಲ್ ಬ್ಯಾಲೆನ್ಸ್ ಆಫ್ ದ ಸೈಲೆಂಟ್ ವ್ಯಾಲಿ. ಆ ಸೈಲೆಂಟ್ ವ್ಯಾಲಿಯಲ್ಲಿ ಪರಿಸರವನ್ನು ಉಸಿರುಗಟ್ಟಿಸ್ತಕ್ಕಂಥ ರೀತಿಯಲ್ಲಿ ಮಾಡುತ್ತೆ, ಉಸಿರುಗಟ್ಟಿಸುವ ವಾತಾವರಣ ಕ್ರಿಯೇಟ್ ಆಗುತ್ತೆ ಇನ್ ಕೇಸ್ ದೇ ಬಿಲ್ಡ್ ಡ್ಯಾಮ್ ಇನ್ ದಟ್ ಏರಿಯಾ. ಸೊ ದೇ ಅಪೋಸ್ ದ ಡ್ಯಾಮ್, ದ ಪೀಪಲ್ ಫ್ರಮ್ ಕೇರಳ. ಆಗ ಕೇರಳದ ಜನತೆ, ದ ಪೀಪಲ್ ಫ್ರಮ್ ಕೇರಳ ಸಾಹಿತ್ಯ ಪರಿಷತ್ and wildlife enthusiasms, ಅರಣ್ಯ ಜೀವಿಗಳ ರಕ್ಷಕರು, opposed this project. Finally, the movement was successful in stalling the dam and project the Silent Valley ecological balance. So that is Silent Valley project. Then ಇನ್ನೊಂದು ನೋಡಿದಾಗ ಕೋಸ್ಟಲ್ ಕರ್ನಾಟಕ ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್. ಕರ್ನಾಟಕ ಕರಾವಳಿ ತೀರದಲ್ಲಿ ಪರಿಸರ ಚಳವಳಿಗಳು ಉಂಟಾಗುತ್ತೆ. ಪೀಪಲ್ ಆಫ್ ಮಂಗಳೂರು, ನಮ್ಮ ಕರ್ನಾಟಕದ ಮಂಗಳೂರಿನ ಜನತೆ who oppose the, ಏನನ್ನು ಅಪೋಸ್ ಮಾಡ್ತಾರೆ ಅಂದರೆ, ರಿಫೈನರೀಸ್ ಅಂಡ್ ಪೆಟ್ರೋಕೆಮಿಕಲ್ ಪ್ಲಾಂಟ್. ಮಂಗಳೂರು ಬಳಿ ನಿರ್ಮಿಸಲಿಕ್ಕೆ ಯೋಜಿಸಿರ್ತಕ್ಕಂತಹ ಯಾವುದು, ಮಂಗಳೂರು ರಿಫೈನರೀಸ್ ಅಂಡ್ ಪೆಟ್ರೋಕೆಮಿಕಲ್ ಪ್ಲಾಂಟ್ ವಾಸ್ ಅಪೋಸ್ಡ್ ಬೈ ದ ಪೀಪಲ್ ಆಫ್ ಮಂಗಳೂರು. ಮಂಗಳೂರಿನ ಜನತೆಯನ್ನು ಅಪೋಸ್ ಮಾಡ್ತಾರೆ. ಯಾಕೆ ಅಂದರೆ, ವಿಚ್ ಡಿಸ್ಚಾರ್ಜ್ಡ್, ಅದರಿಂದ ಹೊರಬರ್ತಕ್ಕಂಥ ಕೆಮಿಕಲ್ಸ್ ಏನು ಮಾಡುತ್ತೆ ಇಲ್ಲಿ ಮುಖ್ಯವಾಗಿ, ಇನ್ ಟು ದ ಸಿ, ಸಮುದ್ರಕ್ಕೆ ಬಿಟ್ಟಾಗ, ಥ್ರಿಯೇಟ್ನಿಂಗ್ ದ ಲೋಕಲ್ ಎನ್ವಿರಾನ್ಮೆಂಟ್, ಸ್ಥಳೀಯವಾಗಿರ್ತಕ್ಕಂಥ ಪರಿಸರಕ್ಕೆ ಧಕ್ಕೆ ಆಗುತ್ತೆ ಅಂತೇಳಿ ದ ಪೀಪಲ್ ಆಫ್ ಮಂಗಳೂರು ಅಪೋಸ್. ದಿಸ್ ಮೂಮೆಂಟ್ ಆಲ್ಸೋ ಅಪೋಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ನಂದಿಕೂರು. ಮತ್ತೆ ಈ ಚಳವಳಿ ಅಪೋಸ್ ಮಾಡುತ್ತೆ ಏನನ್ನ ಅಂದರೆ, ನಂದಿಕೂರಿನಲ್ಲಿ ಯಾವುದು ಥರ್ಮಲ್ ಪವರ್ ಪ್ಲಾಂಟ್, ಅದನ್ನು ಅಪೋಸ್ ಮಾಡುತ್ತೆ
ಬಿಕಾಸ್ ಅಂಡ್ ಸೋಷಿಯಲ್ ಎಕಾನಮಿಕ್ ಝೋನ್. ಇಲ್ಲಿ ಮುಖ್ಯವಾಗಿ ಏನನ್ನು ಅಪೋಸ್ ಮಾಡೋದು, ಇದು ಮುಖ್ಯವಾಗಿ ಇಟ್ ಆಲ್ಸೋ ಅಪೋಸ್ ನಂದಿಕೂರು ಥರ್ಮಲ್ ಪವರ್ ಪ್ಲಾಂಟ್ ಅಂಡ್ ಸ್ಪೆಷಲ್ ಝೋನ್, ಸ್ಪೆಷಲ್ ಎಕಾನಮಿಕ್ ಝೋನ್ ವಾಸ್ ಆಲ್ಸೋ ಅಪೋಸ್ಡ್ ಬೈ ದ Karnataka people. Then another one important for environmental movement is movement opposing Kaiga nuclear power plant. Kaiga ಅಣುಸ್ಥಾವರ ವಿರೋಧಿ ಚಳವಳಿ. ಕೈಗಾ ಅಣುಸ್ಥಾವರ ವಿರೋಧಿ ಚಳವಳಿ ಅಂದರೆ ಮತ್ತೊಂದು ಅಪೋಸಿಷನ್ ಬರುತ್ತೆ. ಯಾವುದಪ್ಪ ಅದು ಅಪೋಸಿಷನ್ ಅಂದಾಗಲಿ ಮುಖ್ಯವಾಗಿ ದ ಮೂವ್ ಟು ಅಪೋಸ್ the establishment of Kaiga nuclear power plant was undertaken by the people of coastal Karnataka. ನಮ್ಮ ಕರಾವಳಿ ಭಾಗದ ಎಲ್ಲ ಜನ ಈ ಕೈಗಾ ಪವರ್ ಪ್ಲಾಂಟ್ ಅನ್ನು ಅಪೋಸ್ ಮಾಡ್ತಾರೆ. ರಿಮೆಂಬರ್ ದ ಮೂವ್ ಟು ಅಪೋಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ was undertaken by the people of coastal Karnataka under the leadership of Shivaram Karant. ಕೈಗಾ ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ನ ಪ್ರಮುಖ ರೂವಾರಿ ಯಾರಪ್ಪ ಅಂದರೆ ಶಿವರಾಮ್ ಕಾರಂತ್. ಸೊ ದಿಸ್ ಶಿವರಾಮ್ ಕಾರಂತ್ and the people of coastal area argued that with the establishment of nuclear power plant at Kaiga, so vast deforestation take place. ಬಹಳ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಾಶವಾಗುತ್ತೆ, ಡಿಫಾರೆಸ್ಟೇಷನ್ ಆಗುತ್ತೆ. ನಾವು ಕೈಗಾ ಪವರ್ ಪ್ಲಾಂಟ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಸೊ ಏನಾಗುತ್ತೆ, ವಾಸ್ಟ್ ಡಿಫಾರೆಸ್ಟೇಷನ್ ಟೇಕನ್ ಪ್ಲೇಸ್ ಅಂಡ್ ಆಲ್ಸೋ ದ ಥ್ರೆಟ್ ಆಫ್ ಪೊಲ್ಯೂಷನ್. ನಮ್ಮ ವಾಯುಗೆ ಉಸಿರು ಕಟ್ಟಿಸ್ತಕ್ಕಂಥ ರೀತಿಯಲ್ಲಿ ಮಾಲಿನ್ಯ ಉಂಟಾಗುತ್ತೆ. ಫ್ರಮ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ ರೇಡಿಯೇಷನ್ಸ್ ವುಡ್ ಸ್ಪಾಯಿಲ್ ನಂಬರ್ ಆಫ್ ಸ್ಪೀಸಸ್. ಅನೇಕ ಜೀವಿಗಳನ್ನು ಸಾಯಿಸ್ತಕ್ಕಂಥ ಒಂದು ನ್ಯೂಕ್ಲಿಯರ್ ರಿಡಾಕ್ಷನ್ ಅಲ್ಲಿ ಉಂಟಾಗುತ್ತೆ. ಸ್ಪೀಸಸ್ ಇನ್ ದ ಎಕೋಸಿಸ್ಟಮ್. ಹೆನ್ಸ್ ದ ಮೂಮೆಂಟ್, ಹಾಗಾಗಿ ಮೂಮೆಂಟ್ ವಾಸ್ ಅಪೋಸ್ ದ establishment of Kaiga nuclear reason ಅಥವಾ reactor. Then the people take, so the people like Medha Patkar, Sundarlal Bahuguna, the people like Medha Patkar, Sundarlal Bahuguna and others have hesitated for a long time. ಸಾಕಷ್ಟು ಅವಧಿಯವರು ಹೋರಾಟವನ್ನು ಮಾಡ್ತಾರೆ. ಟು ಅಚೀವ್ ಸಕ್ಸಸ್ ಇನ್ ದ ಎಂಡ್ ಎವರ್, ಕೊನೆಯವರೆಗೂ ತಮ್ಮ ಜೀವ ಇರೋವರೆಗೂ ಸಹ ಹೋರಾಟವನ್ನು ಮಾಡ್ತಾರೆ. ಓನ್ಲಿ ಇನ್ ಕೇಸ್ ಆಫ್ ಎನ್ವಿರಾನ್ಮೆಂಟ್ ಮೂವ್ಮೆಂಟ್ ಅವರೆಲ್ಲರೂ ಸಹ ಹೋರಾಟವನ್ನು ಮಾಡ್ತಾರೆ. ಯಾವುದಕ್ಕೆ? ಓನ್ಲಿ ಇನ್ ಕೇಸ್ ಎನ್ವಿರಾನ್ಮೆಂಟ್ ಮೂವ್ಮೆಂಟ್ ಮಾಸ್ ಹಂಗರ್ ಪ್ರೊಟೆಸ್ಟ್ಸ್ ಹ್ಯಾವ್ ಟೇಕನ್ ಪ್ಲೇಸ್. ಅಂದರೆ ದೀರ್ಘವಾಗಿರ್ತಕ್ಕಂಥ ಅಮರನಾಥ ಉಪವಾಸಗಳನ್ನು ಸಹ ಅವರು ಕೈಗೊಳ್ತಾರೆ ಆಫ್ಟರ್ ದ ಅಟೈನ್ಮೆಂಟ್ ಆಫ್ ಇಂಡಿಪೆಂಡೆನ್ಸ್, ಸ್ವತಂತ್ರ ನಂತರ. ಇಲ್ಲಿ ಮುಖ್ಯವಾಗಿ ಎಕಾಲಜಿ ಈಸ್ ನಾಟ್ ಯಾನ್ ಇಂಡಿಪೆಂಡೆಂಟ್ ಸೈನ್ಸ್, ಅದನ್ನು ಒಂದು ಸ್ವತಂತ್ರ ವಿಷಯವನ್ನಾಗಿ ಮಾಡಿದೆ. ಇಟ್ ಈಸ್ ದ ಪಾರ್ಟ್ ಆಫ್ ಲೈಫ್. ಏನೋ ಮಕ್ಕಳೇ, ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಪುನಃ ಇವತ್ತು ಕೇಳಿ, ಏನು ಡೌಟ್ಸ್ ಇದ್ರೆ ನಾಳೆ ಕೇಳಿ. ನಾಳೆ ಇದರ ಎರಡನೇ ಪಾರ್ಟನ್ನು ಕಂಟಿನ್ಯೂ ಮಾಡಿದೆ. ಓಕೆ, ಥ್ಯಾಂಕ್ ಯು.